ಬ್ಯಾಕ್ ರಾಜ್ಯಪಾಲರ ಭೇಟಿಗೆ ಆಗಮಿಸಿದ್ದಾರೆ ಸಿಟಿ ರವಿ. ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನ ನೀಡಿತ್ತು ಬಿಜೆಪಿ ಆಯೋಗ. ಇದೀಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಆದ ಘಟನೆ ಉನ್ನತ ಮಟ್ಟದ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ ಸಿಟಿ ರವಿ. ಈಗಾಗಲೇ ರಾಜ್ಯಪಾಲರಿಗೆ ದೂರು ನೀಡಿತ್ತು ಒಂದು ಟೀಮ್, ಬಿಜೆಪಿಯ ನಿಯೋಗ. ಬೆನ್ನಲ್ಲೇ ಈಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಸಿಟಿ ರವಿ ಮುಂದಾಗಿದ್ದಾರೆ. ಪರಿಷತ್ನಲ್ಲಾದ ಘಟನೆ ಉನ್ನತ ಮಟ್ಟದ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು ಪರಿಷತ್ನಲ್ಲಿ ಅವತ್ತು, ಆ ಗಲಭೆ ಎಂಚಿಂಚು ಮಾಹಿತಿಯನ್ನ ರಾಜ್ಯಪಾಲರಿಗೆ ನೀಡೋಕೆ ಸ್ವತಃ ಸಿಟಿ ರವಿ ಇವತ್ತು ಭೇಟಿ ಕೊಟ್ಟಿದ್ರು ರಾಜಭವನಕ್ಕೆ. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಭೇಟಿಯನ್ನ ಕೊಟ್ಟು ರಾಜ್ಯಪಾಲರಿಗೆ ಒಂದಷ್ಟು ವಿಚಾರ ಅವತ್ತು ಏನಾಯ್ತು ಅದೆಲ್ಲವನ್ನ ಕೂಡ ತಿಳಿಸೋದಿಕ್ಕೆ ಮುಂದಾಗಿದ್ದಾರೆ. ಹಲ್ಲೆಗೆ ಮುಂದಾದವರ ಬಗ್ಗೆ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಸ್ವತಃ ಸಿಟಿ ರವಿ ಇವತ್ತು ರಾಜ್ಯಪಾಲರ ಭೇಟಿ ಮಾಡಿದ್ದಾರೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಹಿಂದೆನೆ ಏನಾಗಿತ್ತು ಬೆಳಗಾವಿಯಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ನಿಯೋಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿತ್ತು. ಬಟ್ ಇವತ್ತು ಸಿಟಿ ರವಿ ಅವರು ಪ್ರತ್ಯೇಕವಾಗಿ ಹೋಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಸದ್ಯದ ಅಪ್ಡೇಟ್ಸ್ ಏನಾಗ್ತಿದೆ? ಪವಿತ್ರ ಏನು ಬೆಳಗಾವಿಯ ಒಂದು ಅಧಿವೇಶನದಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಟಿ ರವಿ ಅವರನ್ನು ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ಪೊಲೀಸರು ಯಾವ ರೀತಿ ನಡ್ಕೊಂಡ್ರು, ಅದರಂತೆಯೂ ಕೂಡ ಸಚಿವರ ಆಪ್ತರು ಕೂಡ ಅವ್ರ ಮೇಲೆ ಯಾವ ರೀತಿಯಾದಂತಹ ಹಲ್ಲೆಗೆ ಪ್ರಯತ್ನಿಸಿದ್ರು, ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಒಂದು ಬಿಜೆಪಿ ಅವರು ಕೂಡ ಈಗಾಗಲೇ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಬೆಳಗಾವಿಯಲ್ಲೂ ಕೂಡ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಕೂಡ ಘೋಷಣೆ ಮಾಡಿದ್ರು. ಇದೆಲ್ಲದ್ರ ಮಧ್ಯೆಯೂ ಕೂಡ ಈಗಾಗಲೇ ಈ ಒಂದು ಘಟನೆಯನ್ನು ಖಂಡಿಸಿ ಮತ್ತೆ ಪೊಲೀಸರ ಒಂದು ನಡೆ, ಅದರಲ್ಲೂ ಕೂಡ ಸಂಬಂಧ ಪಡದೆ ಇರ್ತಕ್ಕಂಥ ಸಚಿವರ ಒಂದು ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿ ಪೊಲೀಸರಿಗೆ ಯಾವ ರೀತಿಯಾದಂತಹ ಅವರು ಗೈಡ್ ಲೈನ್ಸ್ ಅನ್ನ ಕೊಟ್ಕೊಂಡು ಹೋಗ್ತಾ ಇದ್ರು ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗಲೇ ಬಿಜೆಪಿಯ ಒಂದು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಒಂದು ನೇತೃತ್ವದಲ್ಲಿಯೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಉನ್ನತ ಮಟ್ಟ ತನಿಖೆಗೆ ಆಗ್ರಹಿಸಬೇಕು ಅಂತ ಹೇಳಿ ಕೂಡ ರಾಜ್ಯಪಾಲರಿಗೆ ಕಳೆದ ವಾರವಷ್ಟೇ ಭೇಟಿ ಕೊಟ್ಟು ದೂರನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಇದೀಗ ಸ್ವತಃ ಸಿಟಿ ರವಿ ಅವರೇ ಆ ಒಂದು ಪೊಲೀಸರ ನಡೆಯನ್ನು ಖಂಡಿಸಿ ಇಂದು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕೂಡ ಎಲ್ಲವನ್ನೂ ಕೂಡ ರಾಜ್ಯಪಾಲರೊಟ್ಟಿಗೆ ಚರ್ಚೆ ಮಾಡಿ ಈ ಒಂದು ಪ್ರಕರಣವನ್ನು ಉನ್ನತ ಮಟ್ಟಕ್ಕೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಈಗಾಗ್ಲೇ ಸಾಕಷ್ಟು ಬಾರಿಯೂ ಕೂಡ ಒಂದು ಆಗ್ರಹಿಸಿದ್ರು. ಅದ್ರ ಜೊತೆಗೂ ಕೂಡ ಇಂದು ರಾಜ್ಯಪಾಲರಿಗೂ ಕೂಡ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಅವರು ಕೂಡ ಮನವಿ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಈಗಾಗ್ಲೇ ಈ ಒಂದು ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರ ಸಿಐಡಿಗೆ ಕೂಡ ಈಗಾಗ್ಲೇ ವಹಿಸಿರುವಂತದ್ದು. ಹಾಗಾಗಿ ಪ್ರಸ್ತುತ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಸಿಐಡಿ ಒಂದ್ ಮೇಲೆ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ. ಹಾಗಾಗಿ ಪ್ರಭಾವಿಗಳಾದಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅವರ ಮೇಲೆ ಒತ್ತಡ ಹಾಕಿ ಈ ಒಂದು ಪ್ರಕರಣವನ್ನು ತಿರುಚುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಹಾಗಾಗಿ ಪ್ರಸ್ತುತ ರಾಜ್ಯ ಸರ್ಕಾರ ಏನ್ ಸಿಐಡಿಗೆ ಈ ಒಂದು ಪ್ರಕರಣವನ್ನು ವಹಿಸಿದೆ, ಇದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸ್ಬೇಕು, ತದನಂತರ ತನಿಖೆ ಆಗ್ಬೇಕು, ಸತ್ಯಾಂಶ ಹೊರ ಬೀಳ್ಬೇಕು. ನಾನು ನಿಜವಾಗ್ಲೂ ಕೂಡ ಪರಿಷತ್ನಲ್ಲಿ ಅಶ್ಲೀಲ ಪದವನ್ನು ಬಳಸಿದ್ದೀನ ಅಥವಾ ಸಚಿವರು ಈ ರೀತಿಯಾದಂತಹ ಸುಳ್ಳು ಆರೋಪ ನನ್ನ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವೂ ಕೂಡ ಹೊರಬೀಳಲಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಕೂಡ ಸಿಬಿಐಗೆ ವಹಿಸ್ಬೇಕು. ಜೊತೆಗೆ
ಬೆಳಗಾವಿಯಲ್ಲಿ ನಡೆದಂತಹ ಏನು ವಿಚಾರ ಇದೆ, ಪೊಲೀಸರು ನಡೆದುಕೊಂಡು ಆ ರೀತಿಯನ್ನು ಕೂಡ ನಾವು ಈಗಾಗಲೇ ಖಂಡಿಸಿರುವಂತದ್ದು. ಇದರ ವಿರುದ್ಧವೂ ಕೂಡ ಯಾವುದೇ ರೀತಿಯಾದಂತಹ ಗೃಹ ಸಚಿವರು ಕೂಡ ಅವರು ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನೀವು ಕೂಡಲೇ ಪೊಲೀಸರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲು ಆದೇಶ ಮಾಡ್ಲೇಬೇಕು ಅಂತಕ್ಕಂತ ಒತ್ತಾಯವನ್ನು ಕೂಡ ರಾಜ್ಯಪಾಲರ ಮೂಲಕ ಸರ್ಕಾರದ ಮೇಲೆ ಹಾಕುವ ಒಂದು ನಿಟ್ಟಿನಲ್ಲೂ ಕೂಡ ಭೇಟಿ ಮಾಡಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಎಸ್, ಒಟ್ಟಾರೆ ಒಂದು ಕಡೆ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು. ಅದಾದ ನಂತರ ಈಗ ಉನ್ನತ ಮಟ್ಟದ ತನಿಖೆಗೆ ಮನವಿ ಮಾಡೋದಕ್ಕೆ ಸ್ವತಃ ಸಿಟಿ ರವಿ ಅವರೇ ಕೂಡ ಭೇಟಿ ಕೊಟ್ಟಿದ್ದಾರೆ ರಾಜ್ಯಪಾಲರ. ಸೊ ನೋಡೋಣ ರಾಜ್ಯಪಾಲರು ಏನ್ ಹೇಳ್ತಾರೆ ಈ ವಿಚಾರದಲ್ಲಿ ಅಂತ. ಸದ್ಯ ಕಾದ್ ನೋಡ್ಬೇಕು. ಪರಿಷತ್ನಲ್ಲಾದ ಎಲ್ಲ ಘಟನೆಯನ್ನ ಇಂಚಿಂಚಾಗಿ ತಿಳಿಸ್ತಾ ಉನ್ನತ ಮಟ್ಟದ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ.